ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದಲ್ಲಿ ಸಂಪುಟ ಪುನರಾರಚನೆ. 7 ಮಂತ್ರಿಗಳು ಇನ್ನು ಹೊಸವಾಗಿ ಪ್ರಮಾಣ ವಚನ ತೆಗೆದುಕೊಳ್ತಾರೆ. ಕಡಕ ಜವಾರಿ ಕಾಕ ಏನು ಹೇಳ್ತಾನ ಭವಿಷ್ಯ ನಿಜ ಆಕೋತ ಹೊಂಟೈತಿ. ಆ ಯಾರ್ಯಾರ ಮಂತ್ರಿಗಳು ಆಗ್ತಾರ? ಕಲ್ಯಾಣ ಕರ್ನಾಟಕದಿಂದ ಡಾಕ್ಟರ್ ಅಜಯ್ ಸಿಂಗ್ ಮಂತ್ರಿ ಆಗ್ತಾರ್ರಿ. ಉತ್ತರ ಕರ್ನಾಟಕದಿಂದ ವಿನಯ್ ಕುಲಕರ್ಣಿ ಮಂತ್ರಿ ಆಕಾರ. ಇನ್ನೇನು ಬೇಕ್ರಿ? ಇಂಥ ಮಾತನಾಡುವ ಯಂಗ್ ಸ್ಟಾರ್ಗಳನ್ನು ಮಂತ್ರಿಗಳನ್ನಾಗಿ ಮಾಡಬೇಕು ಅನ್ನೋದು ಹೈಕಮಾಂಡ್ ಸೂಚನೆ ಮಾಡೈತಿ. ಮುಂಬರುವ 28ರಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಎದುರಾಳಿಯಾಗಿ ತಾಕತ್ತಿನಿಂದ ಮಾತನಾಡುವ ಸಲುವಾಗಿ ಇಂಥ ಯಂಗ್ ಸ್ಟಾರ್ಗಳನ್ನು ಮಂತ್ರಿ ಮಾಡುವ ಸಲುವಾಗಿ 4ರಿಂದ 5 ಸಾರಿ ಯಾರು ಶಾಸಕರಾಗ್ಯಾರ ಅವರಿಗೆ ಮಂತ್ರಿ ಮಾಡುವ ಸಲುವಾಗಿ ಈಗ ಮಲ್ಲಿಕಾರ್ಜುನ ಖರ್ಗೆ ದೆಹಲಿಯಲ್ಲಿ ನೇತೃತ್ವದಲ್ಲಿ ಭಾರಿ ಬಿಸಿ ಬಿಸಿ ಚರ್ಚೆ ನಡೆದೈತ್ರಿ. ಇನ್ನು ಹೊರಗೆ ಯಾರು ಹಾಕ್ತಾರ್ರಿ, ಇನ್ನು ಒಳಗೆ ಯಾರನ್ನು ತಗೋತಾರೆ? ನಾ ಹೇಳಿದ್ದ 2 ಮಾತ್ರ 100% ಮಂತ್ರಿ ಮಾಡ್ತಾರೆ. ಇನ್ನೂ 3 ಮಂದಿ ಮಂತ್ರಿ ಆಗುವ ಸಲುವಾಗಿ ಭಾರಿ ಪೈಪೋಟಿ ನಡೆದೈತಿ. ಅವರ ಅದೃಷ್ಟ ಬಲ ಒಂದು ಸ್ವಲ್ಪ ಕಡಿಮೆ ಆಗೈತನ ಅಂತಲೇ ಅವರಿಗೆ ಹಿಂದೆ ಹಾಕಾಕತ್ತಾರ. ಹಂಗಾದ್ರೆ ಅವರು ಮಂತ್ರಿ ಆಗುತ್ತಾರೋ ಇಲ್ಲೋ ಅನ್ನೋದು ಮುಂದೆ ಹೇಳ್ತೀನಿ. ಈಗ ಭಾರಿ ಚರ್ಚೆಯಲ್ಲಿರುವ ವಿಷಯ ಅಜಯ್ ಸಿಂಗ್ ಡಾಕ್ಟರ್ ಜೇವರ್ಗಿ ಶಾಸಕ ಹ್ಯಾಟ್ರಿಕ್ ಹೀರೋ ಸ್ಮಾರ್ಟ್ ಹೀರೋ ಅಂತ ಹೇಳಿದ್ವಿ. ನೋಡ್ರಿ, ಕಲ್ಯಾಣ ಕರ್ನಾಟಕದ ಪರ್ವ ಪ್ರಾರಂಭ ಆಗೈತಿ. ಕಲ್ಯಾಣ ಕರ್ನಾಟಕದಲ್ಲಿ 3-4 ಸಾವಿರ ಕೋಟಿ ರೂಪಾಯಿ ಕೆಲಸ ಪ್ರಾರಂಭ ಆಗೈತಿ. ಇನ್ನು ಕಲ್ಯಾಣ ಕರ್ನಾಟಕ ಭಾಳ ಸುಧಾರಣೆ ಆಗೋದು. ಅದಕ್ಕೆ ಕೈ ಜೋಡಿಸ್ಯಾರ ಈಶ್ವರ್ ಖಂಡ್ರೆ, ರಹೀಮ್ ಖಾನ್, ಮಲ್ಲಿಕಾರ್ಜುನ ಖರ್ಗೆ ಅವರ ಸುಪುತ್ರ ಪ್ರಿಯಾಂಕಾ ಖರ್ಗೆ, ಖನೀಜ್ ಫಾತಿಮಾ, ಅಲ್ಲಮ್ಮ ಪ್ರಭು, ಆಳಂದ ಶಾಸಕ BR ಪಾಟೀಲು, ಅನೇಕ ಶಾಸಕರು ಸಹಿತ ಇವತ್ತು ಇದೇ ಡಾಕ್ಟರ್ ಅಜಯ್ ಸಿಂಗ್ಗೆ ಒಂದು ನಿಗಮದ ಅಧ್ಯಕ್ಷ ಮಾಡಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಪರ್ವ ಪ್ರಾರಂಭ ಮಾಡಕತ್ತಾರ. ಇನ್ನು ಮಂತ್ರಿ ಆಗುವ ಸಲುವಾಗಿ ಅಜಯ್ ಸಿಂಗ್ ಕನಸು ಹೊಂದ್ಯಾರ. ಮಂತ್ರಿ ಆಗಬೇಕು ಡಾಕ್ಟರ್ ಅಜಯ್ ಸಿಂಗ್. ವಿನಯ್ ಕುಲಕರ್ಣಿ ಕರ್ನಾಟಕ ರಾಜ್ಯಾದ್ಯಂತ ಭಾರಿ ಅಭಿಮಾನಿಗಳನ್ನ ಹೊಂದಿದಂಥ ವ್ಯಕ್ತಿ. ಎಲ್ಲಿ ವಿನಯ್ ಕುಲಕರ್ಣಿ ಹೊರಗೆ ಬೀಳ್ತಾನೆ ಹೊಯ್ ಅಂತೇಳಿ ಯುವಕರ ಬೆನ್ನ ಹತ್ತಾರ. ಇಂಥ ಮಾಸ್ ಲೀಡರ್ಗಳನ್ನು ಸಚಿವರನ್ನಾಗಿ ಇವರು ಕಾಂಗ್ರೆಸ್ನವರು ಉಪಯೋಗ ತಗೊಂಡ್ರೆ 28ಕ್ಕೆ ಪೈಪೋಟಿ ಮಾಡುವ ಅವಶ್ಯಕತೆ ಬೀಳುವುದಿಲ್ಲ. ಮತ್ತೆ ಧನ ಮತ್ತೆ ಆರಿಸಿ ಬರ್ತಾರ. ಅವರೇ ಮತ್ತೆ ಸರ್ಕಾರ ರಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರ. ಈಗ ರಿಜ್ವಾನ ಅರ್ಷದ್ ಯಂಗ್ ಸ್ಟಾರ್, ತನ್ವೀರ್ ಶೇಟ್ ಯಂಗ್ ಸ್ಟಾರ್, ಇನ್ನು ಅವರೂ ಸಹಿತ ಮಂತ್ರಿಗಳ ರೇಷನಲ್ಲಿದಾರ. ಅದೇ ರೀತಿ ಸಾವಕಾಶವಾಗಿ ಕೂಗು ಎಬಸಾಕತ್ತಾರ ಬೆಳಗಾವಿ ಶಾಸಕ ರಾಜು ಆಸಿಫ್ ಸೇಠ್ ಸಚಿವ ಆಗುವ ಸಲುವಾಗಿ ಅಲ್ಪಸಂಖ್ಯಾತರ ಕೋಟಾದಲ್ಲಿ ನನಗೂ ಒಂದು ಕೈ ಕೊಡ್ರಿ ಅಂಥೇಳಿ, ನಾನು ಒಂದು ಕೈ ನೋಡ್ತೇನೆ ಅಂಥೇಳಿ ರಾಜು ಶೇಟು ಪ್ರಯತ್ನ ಪಡಾಕತ್ತಾರ. ಆದ್ರೆ ಹೈಕಮಾಂಡ್ ತೀರ್ಮಾನ ಏನು ತಗೋತೈತಿ ಅದನ್ನು ಭಾಳ ವಿಚಾರ ಮಾಡಬೇಕು. ಈಗ ಮತ್ತೊಂದು ಭಾಳ ಗಂಭೀರವಾದ ವಿಷಯ ನೋಡ್ರಿ. ಉತ್ತರ ಕರ್ನಾಟಕದಲ್ಲಿ 30,000 40,000 ಮತಗಳ ಅಂತರದಿಂದ ಅಲ್ಪಸಂಖ್ಯಾತರ ಸಹಾಯದಿಂದ ಆರಿಸಿ ಬರ್ತೀರಿ. ಆದರೆ ಇದೇ ರೀತಿ ಉತ್ತರ ಕರ್ನಾಟಕದಲ್ಲಿ 2 MLC ಮಾಡುವ ಸಲುವಾಗಿ ಇದೇ ಮಲ್ಲಿಕಾರ್ಜುನ ಖರ್ಗೆಯವರಿಗೆ ನೇರ ನಾವು ಸಂವಾದ ಮಾಡಿದಾಗ ಹೌದ್ರಿ ಮಾಡಬೇಕು, ಅಲ್ಪಸಂಖ್ಯಾತರಿಗೆ ಶಕ್ತಿ ಕೊಡಬೇಕು ಅಂತಾರ ಇದೇ ಮಲ್ಲಿಕಾರ್ಜುನ ಖರ್ಗೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, DK ಶಿವಕುಮಾರ್ ಅವರೇ, ಕೂಲಿ ಮಾಡಿದ್ದೀವಿ ನಮಗೆ ವೇತನ ಕೊಡ್ರಿ ಅಂದಿದ್ರಿ. ಇದೇ ಉತ್ತರ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಬೆಳಗಾವಿಯ ಶೇಖ್ ಮತ್ತು ಮುಜಾವರನ್ನು MLC ಮಾಡಿದ ನಂತರ ಯಾರನ್ನು ಇನ್ನೂವರೆಗೆ ಇತಿಹಾಸದಲ್ಲಿ MLC ಮಾಡಿಲ್ಲ. ಅದರ ಸಲುವಾಗಿ ಉತ್ತರ ಕರ್ನಾಟಕದ ಪ್ರತಿಭೆಗಳನ್ನು ಗುರ್ತ ಮಾಡುವ ಸಲುವಾಗಿ ನಾನೊಂದು ಲಿಸ್ಟ್ ಕೊಟ್ಟಿದ್ದೀನಿ. ಅವರನ್ನು MLC ಮಾಡ್ತೀರಿ? ಅವರನ್ನು ತಕ್ಷಣಗೆ ಮುಂಬರುವ ದಿನಗಳಲ್ಲಿ 4 MLC ಖಾಲಿ ಆಗುತ್ತಾವೆ. ಯೋಗೇಶ್ವರ್ ಹೇಳಿದ್ರೆ 5 ಆಗುತ್ತಾವೆ. ಈಗಾಗಲೇ ಯಾರು MLC ಆಗ್ಯಾರ ಅವರೇ ಮತ್ತೆ ಪೈಪೋಟಿ ಮಾಡಕತ್ತಾರ. ಅವ್ರನ್ನ ಮಾತ್ರ ತೊಗೋಬೇಡ್ರಿ, ಅವ್ರನ್ನ ಹೊರಗೆ ಹಾಕ್ರಿ. ಅವರಿಂದ ಏನೂ ಪ್ರಯೋಜನ ಇಲ್ಲ ಕಾಂಗ್ರೆಸ್ದಲ್ಲಿ. ಈಗ ನಿಮ್ಮ ಬೆನ್ನ ಹತ್ಯಾರ ಸಿದ್ದರಾಮಯ್ಯ ಅವರ, ನೀವು ಎಲ್ಲಿ ನೋಡಿದಲ್ಲಿ ಅಲ್ಲೇ ಬಾಜು ಇರ್ತಾರೋ. ಅವರಿಂದ ಏನೂ ಪಕ್ಷಕ್ಕೆ ಒಂದು ಪೈಸದ ಫೈದೆ ಇಲ್ಲ, ಹಾನಿನ ಐತಿ. ಅವರ ಯಾವುದೇ ಒಂದು ಪ್ರಬಲ ಅವರ ಸಮುದಾಯ ಸಹಿತ ಇಲ್ಲ. ಆದರೆ ಅಲ್ಪಸಂಖ್ಯಾತರಿಗೆ 2 ಉತ್ತರ ಕರ್ನಾಟಕ ಇದೇ ಹಾವೇರಿದಿಂದ ಹಿಡಿದು ಬಿಜಾಪುರ ಬಾಗಲಕೋಟೆವರೆಗೆ 2 MLC ಸ್ಥಾನ ಕೊಟ್ಟರೆ ಮಾತ್ರ ಕರ್ನಾಟಕ ರಾಜ್ಯಕ್ಕೆ ಮತ್ತೆ ಕಾಂಗ್ರೆಸ್ಸಕ್ಕೆ ಶಕ್ತಿ ತುಂಬುತ್ತಾರ ಇದೇ ಅಲ್ಪಸಂಖ್ಯಾತ ಅಹಿಂದ ಜನ. ನಾನು ಅನೇಕ ಬಾರಿ ಸಂವಾದ ಮಾಡಿದ್ದೀನಿ. ಅನೇಕ ಬಾರಿ ಸಿದ್ದರಾಮಯ್ಯ ಅವರ ಜೊತೆ ಮಾತುಕತೆಯನ್ನು ನೇರವಾಗಿ
ಹೇಳಿದ್ನಿ, ನಾನೇನು ನಿಮ್ಮ ಪಕ್ಷದ ಸದಸ್ಯನಲ್ಲ, ಆದರೆ ನಿಮ್ಮ ಪಕ್ಷ ಸಂಘಟನೆ, ನಿಮ್ಮ ಪಕ್ಷಕ್ಕೆ ಶಕ್ತಿ ಬರಬೇಕಾದ್ರೆ ಇದೇ ಬಾಗಲಕೋಟೆಯ ಜಮಖಂಡಿ ಯುವಕನ MLC ಮಾಡ್ರಿ ಅಂತ ಹೇಳಿದ್ನಿ. ಈಗ ಅದನ್ನು ಹೇಳ್ತೀರಿ ನೀವು ಗಟ್ಟಿ ಧ್ವನಿಯ ಕಾಕ, ನೀ ಹೇಳಿದಂತೆ ಈಗ ನಾವು ಮಾಡ್ತೇವೆ ಅಂತೀರಿ. ಆ ವ್ಯಕ್ತಿ ಯಾರು? ಅವನ ಇತಿಹಾಸ ಹೇಳ್ತೀನಿ. ಅದೇ ರೀತಿ ಈಗ ಹಾವೇರಿದಿಂದ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿಯಲ್ಲಿಯೂ ಸಹಿತ ಅಲ್ಪಸಂಖ್ಯಾತ ಮುಖಂಡರು ಜಾತಕ ಪಕ್ಷದಂತೆ ಪಕ್ಷಕ್ಕಾಗಿ ದುಡಿದು ತಮ್ಮ ಜೀವನವನ್ನೇ ಶ್ರಮಿಸಿದಂಥ ಹಿರಿಯರು ಅದಾರ. ಅವರಿಗೂ ಸಹಿತ MLC ಕೊಡುವ ಸಲುವಾಗಿ ಸಿದ್ದರಾಮಯ್ಯ ಒಪ್ಪಿದಾರ. ಇನ್ನು DK ಶಿವಕುಮಾರನ್ನು ಒಪ್ಪಿಸ್ತೀವಿ ಇದೇ ಚಳಿಗಾಲ ಅಧಿವೇಶನದಲ್ಲಿ. ಎಲ್ಲರೂ ಕೂಡಿ ಒಂದು ಒಕ್ಕಟ್ಟಾಗ್ರಿ, ನಿಯೋಗ ತಗೋರಿ. ಅದರ ನೇತೃತ್ವ ವಹಿಸುವ ಸಲುವಾಗಿ ಎಲ್ಲರೂ ಕೂಡಿ ಒಮ್ಮತದಿಂದ 2 ಉತ್ತರ ಕರ್ನಾಟಕಕ್ಕೆ MLC ಸ್ಥಾನ ತಗೊಂಡ್ರೆ ಮಾತ್ರ ನಿಮ್ಮ ಶಕ್ತಿ ವೃದ್ಧಿ ಆಕೈತಿ. ಇಲ್ದಿದ್ರೆ ನೀವು ಪಕ್ಷಕ್ಕಾಗಿ ಜೀವನ ಪರ್ಯಂತ ಹಂಗೆ ದುಡ್ಕೋತ ಹೋಗೋದು. ಯಾವಾಗ ಯಾರು ಬರ್ತಾರೋ ಅವ್ರಿಗೆ ಮಾಲಿ ಹಾಕೋದು, ಶಾಲ್ ಹಾಕೋದು, ಚಹಾ ಕುಡಿಸೋದು, ಊಟ ಮಾಡಿಸೋದು, ಕಳಿಸೋದು. ಆದರೆ ಅಧಿಕಾರ ಮಾತ್ರ ಅವ್ರು ತೊಗೋತಾರೆ ರೀ. ಬೆಂಗಳೂರು ಅವ್ರು ನೋಡ್ರಿ ಗಬಕನ ತೊಗೋತಾರೆ. ಉತ್ತರ ಕರ್ನಾಟಕಕ್ಕೆ ಪ್ರಮುಖ ಸಮುದಾಯದ ಆಸ್ತಿ ಅಂಥವರಿಗೂ ಸಹಿತ ನೀವು MLC ಸ್ಥಾನ ಕೊಡಲಿಲ್ಲ. ಅವರನ್ನು ಬರೇ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗಾಗಿ ಒಂದು ಉತ್ತರ ಕರ್ನಾಟಕದ ಮಿನುಗುತಾರೇನೂ ಸಹಿತ ನೀವು ಮರೆತಿರಿ. ಇದು ಎಲ್ಲ ನಿಮಗೆ ಪೆಟ್ಟು ಬೀಳ್ತೈತಿ ಇನ್ನು ಮುಂದೆ. ಆ ಪೆಟ್ಟು ಬೆತ್ತಂದರೆ ನೀವು ಸರ್ವನಾಶ ಆಗುತ್ತೀರಿ. ನಿಮ್ಮ ಪಕ್ಷಕ್ಕೆ ಭಾರಿ ಡ್ಯಾಮೇಜ್ ಆಕೈತಿ. DK ಶಿವಕುಮಾರ್, ಸಿದ್ದರಾಮಯ್ಯನವರಿಗೆ ಕೇವಲ ದಕ್ಷಿಣ ಕರ್ನಾಟಕದ ಯಾರ್ಯಾರೋ ಬಂದು ಕಿವ್ಯಾಗ ನಿಮ್ಗೆ ಊದುತ್ತಾರೆ, ಅವ್ರ ಮಾತು ಕೇಳ್ಕೊತ ಹೋಗಬೇಡ್ರಿ. ನೀವು ಬರ್ರಿ ಬಹಿರಂಗಕ್ಕೆ, ಕಾರ್ಯಕರ್ತರ ಜೊತೆ ನೇರ ಸಂವಾದ ಇಟ್ಕೋರಿ. DK ಶಿವಕುಮಾರ್ ಮನೆಗೆ ಕಾರ್ಯಕರ್ತರು ಆದ್ರೆ ಕರೆದು ಮಾತಾಡಿಸುವಂಥ ಸೌಜನ್ಯ ಈಗ ಇಟ್ಕೋಬೇಕು. ಸಿದ್ದರಾಮಯ್ಯ ಸಹಿತ ಕೇವಲ ಮಂತ್ರಿ MLA ಅವರ ಬಾಲ ಬಡಕರನ್ನು ಸಹಿತ ಅಲ್ಲಿ ನಿಮ್ಮ ಚೇಂಬರ್ದಾಗ ಕರ್ಕೊಂಡು ಕೊಡ್ತೀರಿ. ಅದನ್ನು ಬಿಡ್ರಿ, ಕಾರ್ಯಕರ್ತರನ್ನ ಒಳಗೆ ತೋರಿ. ಉತ್ತರ ಕರ್ನಾಟಕಕ್ಕೆ 2 MLC ಕೊಡ್ರಿ. ಆ 2 MLC ಯಾರು ಅನ್ನೋದು ನಾನು ಮುಚ್ಚಿದ ಲಕೋಟೆಯಲ್ಲಿ ಬರೆದು ಕೊಟ್ಟೇನೆ. ಸಿದ್ದರಾಮಯ್ಯ ಅವರೇ ನಿಮಗೆ ನೆನಪಿರಬೇಕು. ಅವರನ್ನು ಮಾಡಿದರೆ ಉತ್ತರ ಕರ್ನಾಟಕಕ್ಕೆ ಒಂದು ಶಕ್ತಿ ಬರ್ತೈತಿ. ಇದೇ ಇವತ್ತಿನ ವಿಶೇಷ ಸ್ಟೋರಿ. ಹಾಗಾದ್ರೆ ಕಡಕ ಜವಾರಿ ಕಾಕ, ಉತ್ತರ ಕರ್ನಾಟಕದ ಪ್ರತಿಭೆಗಳು, ಉತ್ತರ ಕರ್ನಾಟಕದ ಮಹಿಳೆಯರಿಗೆ ಎಷ್ಟೊಂದು ಸಪೋರ್ಟ್ ಮಾಡಾಕತ್ತೀವಿ ನಾವು. ನಂಬರ್ 1 ನ್ಯೂಸ್ ಕನ್ನಡದಿಂದ ಲೈಕ್ ಮತ್ತು ಶೇರ್ ಮಾಡ್ಕೊತ ಹೋಗ್ರಿ. ಯೂಟ್ಯೂಬ್ದಾಗ ಬಟನ್ ಹೊಡ್ರಿ. ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.